ಸರ್ ನಿಮ್ಮನ್ನು ಸದನದಿಂದ ಈಗ ಅಮಾನತುಗೊಳಿಸಿದ್ದಾರೆ 6 ತಿಂಗಳ ಕಾಲ, ಏನು ಹೇಳ್ತೀರಾ? ನೋಡಿ ಸರ್, ಇವತ್ತು ಒಂದು ಮಹತ್ವವಾದಂಥ ವಿಚಾರವನ್ನು ಇಟ್ಕೊಂಡು ಸದನದಲ್ಲಿ ನಾವು ನಿನ್ನೆಯಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದು ಆಡಳಿತ ಪಕ್ಷದ ಒಬ್ಬ ಮಂತ್ರಿಗಳು ಹನಿ ಟ್ರ್ಯಾಪ್ ಬಗ್ಗೆ ನನಗಾಗಿರೋದು ನಿಜ, ಯಾರು ಮಾಡಿರೋದು ಅನ್ನೋದ್ರ ಬಗ್ಗೆ ದಾಖಲೆಗಳ ಸಮೇತ ನಾನು ತನಿಖೆ ಮಾಡೋದಕ್ಕೆ ಒತ್ತಾಯವನ್ನು ಮಾಡ್ತೀವಿ ಅಂತ ಹೇಳಿದ್ರು. ಅದನ್ನೇ ಇಟ್ಕೊಂಡು ನಾವು ಅವ್ರು ಏನು ಹೇಳೋರೋ ಮಂತ್ರಿಗಳು ಅದನ್ನೇ ತನಿಖೆ ಮಾಡಿ ಅಂತ ಹೇಳಿದ್ರೆ ಇವತ್ತು ಏಕಪಕ್ಷೀಯವಾಗಿ ಸಭಾಧ್ಯಕ್ಷರು ಕೂಡ ಮಾತಾಡೋದಕ್ಕೆ ಕೊಟ್ಟರು. ಮಹತ್ವವಾದಂಥ ವಿಚಾರವನ್ನು ಮರೆಮಾಚಿ ಅವರು ಮುಖ್ಯಮಂತ್ರಿಗಳ ಭಾಷಣಕ್ಕೆ ಬಿಲ್ಗಳನ್ನು ಪಾಸ್ ಮಾಡೋ ಸಂದರ್ಭದಲ್ಲಿ ಸಹಜವಾಗಿ ನಾವು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೀವಿ. ಇವತ್ತು ಅದು ತಪ್ಪು ಅಂತೇಳಿ ಇವತ್ತು ಸಭಾಧ್ಯಕ್ಷರು 6 ತಿಂಗಳು ಸಸ್ಪೆಂಡ್ ಮಾಡಿದ್ದಾರೆ. ಅದನ್ನು ನಾವು ಸದನದ ಹೊರಗಡೆಗೆ ಯಾವ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕು ಮತ್ತು ಏಕಪಕ್ಷೀಯವಾದಂಥ ತೀರ್ಮಾನವನ್ನು ಸಭಾಧ್ಯಕ್ಷರು ಕೂಡ ತೀರ್ಮಾನವನ್ನು ತಗೊಂಡಿದ್ದಾರೆ. ಅವರು ಬಹುಶಃ ಅವ್ರಿಗೂ ಕೂಡ ಭಾಳ ಒತ್ತಡ ಇರ್ಬೋದು ಅಂತ ಕಾಣ್ತದೆ, ಸಭಾಧ್ಯಕ್ಷರಿಗೂ ಸಸ್ಪೆಂಡ್ ಮಾಡಬೇಕು ಅಂತೇಳಿ. ಇಲ್ಲಾಂದಿದ್ರೆ ಸಭಾಧ್ಯಕ್ಷರು ರೂಲಿಂಗ್ ಕೊಡಬೇಕಾಗಿತ್ತು ಸರ್ಕಾರಕ್ಕೆ. ಯಾಕಂದರೆ ಇದು ಆ ಪಕ್ಷ ಈ ಪಕ್ಷ ಅಂತಲ್ಲ, ಇದು ಸದನದ ಘನತೆಯ ಗೌರವವನ್ನು ರಕ್ಷಣೆ ಮಾಡ್ತಕ್ಕಂಥ ವಿಚಾರ. ಈ ವಿಚಾರದಲ್ಲಿ ಕಾಂಗ್ರೆಸ್ ಅವರು ಈ ವಿಚಾರವನ್ನೇ ಮುಚ್ಚಾಕಬೇಕು ಅಂತ ನೋಡ್ತಾ ಇದ್ದಾರೆ. ಇದು ನಾಳೆ ಭಾಳ ವಿಕೋಪಕ್ಕೆ ಹೋಗ್ತದೆ ಮತ್ತು ಇದು ಡೇಂಜರಸ್ಸು. ಆ ವಿಚಾರದಲ್ಲಿ ನಾವು ಹೋರಾಟವನ್ನು ಮಾಡಿದಾಗ ನಮ್ಮನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅದನ್ನು ನಾವೇನು ಅದಕ್ಕೇನು ಯಾವುದೇ ಎದುರೋದಿಲ್ಲ. ಅದರಲ್ಲಿ ನಾವು ಹೊರಗಡೆಗೆ ಏನು ಹೋರಾಟ ಮಾಡಬೇಕು ನಮ್ಮ ಮುಖಂಡರ ಜೊತೆಯಲ್ಲಿ ಸೇರ್ಕೊಂಡು ಹೋರಾಟ ಮಾಡಿ. ಎಲ್ಲ ಒಂದು ಕಡೆ ವಿಪಕ್ಷಗಳ ಹಕ್ಕನ್ನು ಹತ್ತಿಕ್ಕುವಂಥ ಕೆಲಸ ನಡೀತಾ ಇದೆ. ಯಾಕಂದರೆ ಇದು 2ನೇ ಬಾರಿ ವಿಪಕ್ಷಗಳ ಹಕ್ಕನ್ನು ಹತ್ತಿಕ್ಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಸರ್ಕಾರ. ಯಾಕಂದರೆ ಇದು 2ನೇ ಬಾರಿ ನಡೀತದೆ. ಈ 2 ವರ್ಷಗಳಿಂದ ಕೂಡ ಸದನದಲ್ಲಿ ನಮ್ಮ ಯಾವುದೇ ವಿಚಾರಗಳು ಕೂಡ ಅವರು ಬೆಲೆಯನ್ನು ಕೊಡ್ತಾ ಇರಲಿಲ್ಲ. ಅಷ್ಟೊಂದು ಅವ್ಯವಹಾರಗಳು ಮಾಡಿದ್ದಾರೆ. ಸಾಕಷ್ಟು ವಿಚಾರಗಳನ್ನು ಕೂಡ ನಾವು ಅಸೆಂಬ್ಲಿಯಲ್ಲಿ ಹೇಳಿದ್ರು ಕೂಡ ಅವರು ಯಾವುದೇ ಕಿವಿ ಕೊಡ್ತಾ ಇಲ್ಲ. 2 ವರ್ಷದಿಂದ ಕೂಡ ವಿರೋಧ ಪಕ್ಷವನ್ನು ದಬಾವಣೆ ಮಾಡ್ತಕ್ಕಂಥ ಕೆಲಸವನ್ನೇ ಆಡಳಿತ ಪಕ್ಷ ಮಾಡ್ತಾ ಇದೆ. ಅವ್ರು ಹೇಳ್ತಾರೆ ಇದು ಸದನಕ್ಕೆ ಮತ್ತು ಸಭಾಧ್ಯಕ್ಷರಿಗೆ ಅವಮಾನ ಮಾಡಿದ್ದಾರೆ ಬಿಜೆಪಿಯವರು. ಈಗ ಆಯ್ತಲ್ಲ, ಅವಮಾನ ಮಾಡಿದ್ವಿ ಅಂತ ಸಸ್ಪೆಂಡ್ ಮಾಡೋರು, ಮುಂದಕ್ಕೆ ಏನು ಮಾಡಬೇಕು ಅಂತ ನಾವು ಹೋರಾಟ ಮಾಡ್ತೀವಿ. ಸ್ಪೀಕರ್ಗೆಲ್ಲ ಅವಮಾನ ಮಾಡೋದು ಇಡೀ ರಾಜ್ಯದ ಜನತೆಗೆ, ಇಡೀ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಈ ವಿಧಾನಸೌಧದಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು ಕೂಡ ಅವಮಾನ ಆಗಿರ್ತಕ್ಕಂಥದ್ದು. ಅವ್ರಿಗೆಲ್ಲ ಅವಮಾನ ಆಗಿದೆ. ಇವತ್ತು ಹೊರಗಡೆ ಹೋಯ್ತು ಅಂದರೆ ಶಾಸಕರನ್ನು ನೋಡೋ ರೀತಿಯಲ್ಲೇ ಬೇರೆ ಥರ ಇರ್ತದೆ. ಇದು ಎಲ್ಲರಿಗೂ ಅವಮಾನ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನಿಮ್ಮ ಸ್ಟೆಪ್ ಏನು ಸರ್? ಏನಿಲ್ಲ, ನಮ್ಮ ನಾಯಕರ ಜೊತೆಯಲ್ಲಿ ಮಾತಾಡ್ತೀವಿ. ಓಕೆ, ಇದಿಷ್ಟು ಎಸ್ ಆರ್ ವಿಶ್ವನಾಥ್ ಅವರ ಮತ್ತು ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ ಪವರ್ ಟಿವಿ ಬೆಂಗಳೂರು.